ಮತ್ತೊಂದು ಕಡೆ ಇದೇ ವಿದೇಶಿ ಪ್ರವಾಸದ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಶಾಸಕರ ವಿದೇಶಿ ಪ್ರವಾಸ ಇದು ಲೋಕಲ್ ವಿಷಯ. ಸಿಎಂ ಡಿಸಿಎಂಗೆ ನಿರ್ಣಯ ತೆಗೆದುಕೊಳ್ಳುವಂತಹ ಅವಕಾಶ ಇದೆ. ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಅಂತ ಮಾತನಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಪದೇ ಪದೇ ಪ್ರತಿಕ್ರಿಯೆ ಕೊಡೋದು ಮಾತನಾಡುವುದು ಸರಿಯಲ್ಲ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಲೋಕಲ್ ಇಶ್ಯೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ನಾನು ಪದೇ ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದರು ಇಲ್ಲಿ ಹೋದರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದು. ಇಲ್ಲಿ ಲೋಕಲ್ ಲೀಡರ್ಸ್ ಅದ ಇದು ಲೋಕಲ್ ಇಶ್ಯೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ನಾನು ಪದೇ ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದರು ಇಲ್ಲಿ ಹೋದರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದು. ಇಲ್ಲಿ ಲೋಕಲ್ ಲೀಡರ್ಸ್ ಅದ ಎಲ್ಲರೂ. ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇದು ರಾಜ್ಯಕ್ಕೆ ಬಿಟ್ಟ ವಿಷಯ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ನಾನು ಕೆಪಿಸಿಸಿ ಅಧ್ಯಕ್ಷ, ನನಗೆ ಈ ಪ್ರವಾಸದ ಬಗ್ಗೆ ಗೊತ್ತೇ ಇಲ್ಲ, ಯಾರು ಸ್ಪಾನ್ಸರ್ ಮಾಡ್ತಿದಾರೋ ಯಾರು ಕಳಿಸ್ತಿದಾರೋ ಅದ್ಯಾವುದೂ ನನಗೆ ಗೊತ್ತಿಲ್ಲ, ಕಳಿಸ್ತಿರೋರುಂಟು ಹೋಗ್ತಿರೋರುಂಟು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಲ್ಲಿಗೆ ಏನೋ ಒಂದು ನಡೀತಾ ಇದೆ ಅನ್ನೋದಂತೂ ಪಕ್ಕ. ಶಾಸಕರ ವಿದೇಶ ಯಾತ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರಿಗೆ ಪಥ್ಯ ಆಗಿಲ್ಲ ಅನ್ನೋದು ಕೂಡ ಅವರ ಮಾತಿನಿಂದಾನೇ ವ್ಯಕ್ತವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ರು, ಅವ್ರ ಸ್ವಂತ ದುಡ್ಡು, ಹೋಗೋದಿದ್ರೆ ಹೋಗ್ಲಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹೈಕಮಾಂಡ್ ನಿಂದ ಪರ್ಮಿಷನ್ ಸಿಕ್ಕಿದೆ ಶಾಸಕರ ವಿದೇಶ ಪ್ರವಾಸಕ್ಕೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಆದ್ರೆ ಹೈಕಮಾಂಡ್ ನಿಂದ ಸಿಕ್ಕಿರುವಂತಹ ಪರ್ಮಿಷನ್ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿ ಇಲ್ವಾ? ನನಗೆ ವಿಚಾರ ಗೊತ್ತೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ ಯಾಕೆ? ಜೊತೆಗೆ ಸ್ಪಾನ್ಸರ್ ವಿಚಾರ ಇಷ್ಟು ದಿನ ಚರ್ಚೆಯೇ ಆಗಿರ್ಲಿಲ್ಲ. ನಾವೆಲ್ಲರೂ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿ ಶಾಸಕರೇ ಹೇಳಿಕೆಯನ್ನ ಕೊಟ್ಕೊಂಡಿದ್ರು. ಈಗಿರುವಂತಹ ಸಂದರ್ಭದಲ್ಲಿ ಏಕಾಏಕಿ ಯಾರು ಸ್ಪಾನ್ಸರ್ ಮಾಡ್ತಿದಾರೋ ಗೊತ್ತಿಲ್ಲ ಅನ್ನುವಂತಹ ಅನುಮಾನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ ಯಾವ ಕಾರಣಕ್ಕಾಗಿ? ಹಾಗಾದ್ರೆ ಯಾರ ನಾಯಕತ್ವದಲ್ಲಿ ಶಾಸಕರೆಲ್ಲ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರೋದು? ಇವರ ವಿದೇಶ ಪ್ರವಾಸಕ್ಕೆ ಸ್ಪಾನ್ಸರ್ ಮಾಡ್ತಾ ಇರೋರು ಯಾರು? ಡಿಕೆ ಶಿವಕುಮಾರ್ ಹೇಳಿರೋ ಹಾಗೆ ಈ ವಿದೇಶ ಪ್ರವಾಸದ ಹಿಂದೆ ಬೇರೆ ಯಾರಾದ್ರೂ ನಾಯಕರಿದ್ದಾರಾ? ಯಾರದ್ದಾದ್ರೂ ಸ್ಪಾನ್ಸರ್ಶಿಪ್ ಇದೆಯಾ? ಇಂಥದ್ದೊಂದು ಅನುಮಾನವನ್ನ ಖುದ್ದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಮೂಡಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.